ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್ಸ್ ಅಂದರೆ ಏನು, ಕ್ವಶನ್ ಟ್ಯಾಗ್ಸ್ ಹೇಗೆ ರಚಿಸುವುದು ಇವತ್ತು ಕಲಿಸ್ತಾ ಇದ್ದೇನೆ. ಇವುಗಳು ತುಂಬ ಸುಲಭವಾಗಿವೆ. ಈ ವಿಡಿಯೋವನ್ನು 2-3 ಸಲ ನೋಡಿ ಚೆನ್ನಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡಿ. ಒಂದು ಸಲ ಗೊತ್ತಾದರೆ ಮತ್ತೆ ನೀವು ಇದರಲ್ಲಿ ಮಿಸ್ಟೇಕ್ ಮಾಡುವ ಹಾಗೆ ಇಲ್ಲ, ಎಲ್ಲ ಅರ್ಥ ಆಗ್ತದೆ ನಿಮಗೆ. ನೋಡಿ, ಇಂಗ್ಲೀಷ್ನಲ್ಲಿ ಕ್ವಶನ್ ಟ್ಯಾಗ್ಸ್ ಅಂದರೆ ಒಂದು ವಾಕ್ಯದ ಕೊನೆಯಲ್ಲಿ ಸೇರಿಸುವ ಚಿಕ್ಕ ಪ್ರಶ್ನೆಗಳು. ಸಾಮಾನ್ಯವಾಗಿ ಒಂದು ಹೇಳಿಕೆಯನ್ನು, ಸ್ಟೇಟ್ಮೆಂಟ್ ದೃಢೀಕರಿಸಿಕೊಳ್ಳಲು ಅಥವಾ ಎದುರಿಗಿರುವವರ ಒಪ್ಪಿಗೆಯನ್ನು ಪಡೆಯಲು ಇವುಗಳನ್ನು ಬಳಸಲಾಗುತ್ತದೆ. ಕನ್ನಡದಲ್ಲಿ ನಾವು ಮಾತನಾಡುವಾಗ ವಾಕ್ಯದ ಕೊನೆಯಲ್ಲಿ ಅಲ್ವಾ, ಹೌದಾ, ಇಲ್ವಾ ಎಂದು ಕೇಳುತ್ತೇವಲ್ಲ, ಅದೇ ಇಂಗ್ಲೀಷ್ನ ಕ್ವಶನ್ ಟ್ಯಾಗ್ಸ್. ಮುಖ್ಯ ನಿಯಮಗಳು: ಮುಖ್ಯ ವಾಕ್ಯವು ಸಕಾರಾತ್ಮಕವಾಗಿದ್ದರೆ ಕ್ವಶನ್ ಟ್ಯಾಗ್ ನಕಾರಾತ್ಮಕವಾಗಿರುತ್ತದೆ. ಅಂದರೆ ಪಾಸಿಟಿವ್ ವಾಕ್ಯ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರ್ತದೆ. ಉದಾಹರಣೆಗೆ, ಹಿ ಈಸ್ ಅ ಡಾಕ್ಟರ್, ಇಸೆಂಟ್ ಹಿ, ಅವನು ಡಾಕ್ಟರ್ ಅಲ್ವಾ. ಯು ವಿಲ್ ಕಮ್, ವೋಂಟ್ ಯು, ನೀನು ಬರುತ್ತೀಯಾ ಅಲ್ವಾ. ದೇ ಲಿವ್ ಹಿಯರ್, ಡೋಂಟ್ ದೇ, ಅವರು ಇಲ್ಲಿ ವಾಸಿಸುತ್ತಿದ್ದಾರೆ ಅಲ್ವಾ. ಯು ಆರ್ ಎ ಟೀಚರ್, ಅರೆಂಟ್ ಯು, ನೀವು ಶಿಕ್ಷಕರಾಗಿದ್ದೀರಿ ಅಲ್ವಾ. ಶಿ ಈಸ್ ಬ್ಯೂಟಿಫುಲ್, ಇಸೆಂಟ್ ಶಿ, ಅವಳು ಸುಂದರವಾಗಿದ್ದಾಳೆ ಅಲ್ವಾ. ಮುಖ್ಯ ವಾಕ್ಯವು ನಕಾರಾತ್ಮಕವಾಗಿದ್ದರೆ ಕ್ವಶನ್ ಟ್ಯಾಗ್ ಸಕಾರಾತ್ಮಕವಾಗಿರುತ್ತದೆ. ಅಂದರೆ ನೆಗೆಟಿವ್ ಸೆಂಟೆನ್ಸಿಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಹೇಗೆ? ಶಿ ಕೆನಾಟ್ ಸ್ವಿಮ್, ಕ್ಯಾನ್ ಶಿ, ಅವಳಿಗೆ ಈಜಲು ಬಾರದು, ಬರುತ್ತಾ. ಯು ಆರ್ ನಾಟ್ ಆ್ಯಂಗ್ರಿ, ಆರ್ ಯು, ನಿನಗೆ ಕೋಪ ಬಂದಿಲ್ಲ ಹೌದಾ. ಇಟ್ ವಾಸಂಟ್ ರೈನಿಂಗ್, ವಾಸ್ ಇಟ್, ಮಳೆ ಬರುತ್ತಿರಲಿಲ್ಲ ಹೌದಾ. ಕ್ವಶನ್ ಟ್ಯಾಗ್ಸ್ ಹೇಗೆ ರಚಿಸುವುದು? ಕ್ವಶನ್ ಟ್ಯಾಗ್ ರಚಿಸುವ ಮುಖ್ಯ ಫಾರ್ಮುಲಾ. ಉದಾಹರಣೆಗೆ, ಶಿ ಈಸ್ ಅ ಟೀಚರ್, ಇಸೆಂಟ್ ಶಿ, ಇಲ್ಲಿ ಶಿ ಈಸ್ ಅ ಟೀಚರ್ ಸ್ಟೇಟ್ಮೆಂಟ್. ಇಸೆಂಟ್ ಹೆಲ್ಪಿಂಗ್ ವರ್ಬ್, ಶಿ ಪ್ರೊನೌನ್, ಕ್ವಶನ್ ಮಾರ್ಕ್. ಕ್ವಶನ್ ಟ್ಯಾಗಲ್ಲಿ ಕ್ವಶನ್ ಮಾರ್ಕ್ ತುಂಬ ಇಂಪಾರ್ಟೆಂಟ್. ಮುಖ್ಯವಾಗಿ ಗಮನಿಸಬೇಕಾದ್ದು, ಸೆಂಟೆನ್ಸ್ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇದೆಯೋ ಅದನ್ನೇ ಕ್ವಶನ್ ಟ್ಯಾಗ್ನಲ್ಲಿ ಬಳಸಬೇಕು. ಉದಾಹರಣೆಗೆ, ಹಿ ಈಸ್ ಹ್ಯಾಪಿ, ಇಸೆಂಟ್ ಹಿ. ದೇ ಆರ್ ರೆಡಿ, ಅರೆಂಟ್ ದೇ. ಶಿ ವಾಸ್ ದೇರ್, ವಾಸಂಟ್ ಶಿ. ಯು ಹ್ಯಾವ್ ಫಿನಿಶ್ಡ್, ಹ್ಯಾವಂಟ್ ಯು. ಶಿ ಕ್ಯಾನ್ ಡ್ರೈವ್, ಕಾಂಟ್ ಶಿ. ಹೆಲ್ಪಿಂಗ್ ವರ್ಬ್ ಇಲ್ಲದಿದ್ದರೆ ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ನಲ್ಲಿ ಡೂ, ಡಸ್, ಡಿಡ್ ಬಳಸಬೇಕು. ಉದಾಹರಣೆಗೆ, ಯು ಲೈಕ್ ಕಾಫಿ, ಡೋಂಟ್ ಯು. ಶಿ ಲೈಕ್ಸ್ ಕಾಫಿ, ಡಸಂಟ್ ಶಿ. ದೇ ವೆಂಟ್ ಹೋಮ್, ಡಿಡಂಟ್ ದೇ, ಅಥವಾ ಡಿಂಟ್ ದೇ. ಹೀಗೆ ನೀವು ಕ್ವಶನ್ ಟ್ಯಾಗ್ಸನ್ನು ಸಿಂಪಲ್ ಆಗಿ ಮಾಡ್ಬೋದು. ನಾನು ಅನಿಸ್ತೀನಿ ನಿಮಗೆ ಅರ್ಥವಾಗಿದೆ ಅಂತ. ಅರ್ಥವಾಗದವರು ಕೆಳಗೆ ಕಮೆಂಟ್ ಮಾಡಿ ನನಗೆ ಕೇಳ್ಬೋದು, ಅಥವಾ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಸಹ ಕೇಳ್ಬೋದು. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲೀಲಿಕ್ಕಿದ್ರೆ, ಇಂಗ್ಲೀಷ್ ಮಾತನಾಡುವಾಗ ಕಾನ್ಫಿಡೆನ್ಸ್ ಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ಗೊತ್ತಾಗಬೇಕಂತಾದರೆ, ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸಿನ ಫೀ ಕೇವಲ 899, ₹899 ಓನ್ಲಿ. ಆ ಕೋರ್ಸ್ ಮಾಡಿದರೆ ನೀವು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿತೀರಿ ಅನ್ನೋ ಭರವಸೆ ನನಗಿದೆ.